ಹಾಯ್, ಗುಡ್ ಆಫ್ಟರ್ನೂನ್. ಇವತ್ತು ನಾವು ಕ್ಯಾಂಪ್ ಹಾಕಕ್ಕೆ ಹೋಗ್ತಾ ಇದ್ದೀವಿ. ನೋಡಿ ಇಲ್ಲಿ ನಮ್ಮ ಅಕ್ಷಯ್ ಅವರಿದ್ದಾರೆ ನಮ್ಮ ಜೊತೆ. ನಮ್ಮ ರನ್ನರಟ್ ನೋಡಿಪ್ಪ ಏನು ಇನ್ಸಿಡೆಂಟ್ ರಿಕವರ್ಡ್? ಓ ಇವರು ಗೆಟಿಂಗ್ ಬ್ಯಾಕ್ ಇನ್ ಫಾರ್ಮ್. ಏನಿಲ್ಲ, ಸ್ವಲ್ಪ ಲೈಟಾಗಿ ಇಂಜುರಿ ಆಗಿತ್ತು. ಅದಕ್ಕಿಂತ ಇಂಜುರಿ ಆಗಿತ್ತು. ಇವರು ಲಡಾಖಲ್ಲಿ ರಿಕವರ್ ಆಗಿದ್ದಾರೆ. ಇವತ್ತು ಇನ್ನೊಂದು ಸ್ಪೆಷಾಲಿಟಿ ಏನಪ್ಪ ಅಂತಂದರೆ ನಾನು ಮತ್ತು ನಮ್ಮ ನಾಗ ಅವರು ಶಫರ್ ಅವರು I-20 ಎತ್ಬಿಟ್ಟಿದ್ದಾರೆ. I-20 ಹೋಗ್ತಾ ಇದ್ದೀವಿ ಇವತ್ತು ಬೈಕ್ ಇಲ್ಲ, ಅದೇ ಸ್ಪೆಷಾಲಿಟಿ. ಮತ್ತು ಇವತ್ತು ನಮ್ಮ ಜೊತೆ ಇದ್ದಾರೆ ಸುಯೋಗ್ ಅಂತ ಇನ್ನೊಬ್ರು. ಇನ್ನೊಬ್ರು ಅಂತ ನೋಡಿ ಗೊತ್ತಲ್ಲ ಇವರು ರನ್ನರಟ್ಟಿ. ಇವ್ರು ನೋಡಿ ಹೆಂಗಾಗ್ಬಿಟ್ಟಿದ್ದಾರೆ. ಏನು ಮ್ಯಾಮ್ ಹಿಂಗಾಗ್ಬಿಟ್ಟಿದ್ಯಾ? ಹೆಂಗಾಗಿದ್ದೀನೋ ಚೆನ್ನಾಗೇ ಇದ್ದೀನಲ್ಲ. ಲಡಾಖ್ ಹೋಗಿ ಬಂದಮೇಲೆ ಫುಲ್ ದೇವದಾಸ ಆಗ್ಬಿಟ್ಟಿದ್ಯಾ? ಬಿಯರ್ಡ್ ಬಗ್ಗೆ ಹೇಳ್ತಾ. ಸರಿ ಹತ್ರ ಟೈಮ್ ಆಯ್ತು, ಲೆಟ್ಸ್ ಗೋ. ಇವ್ರು ಬೈಕಲ್ಲಿ ಬರ್ತಾರಂತೆ, ಅವ್ರಿಗೆ ಸ್ವಲ್ಪ ಶೋಕಿ ಅಲ್ಲ ಅಂದ್ರೆ ನೋಡಿ ಅಟ್ಯಾಚ್ಮೆಂಟ್ ಜಾಸ್ತಿ. ಲೆಟ್ಸ್ ಗೋ. ಎಲ್ಲಿ ನಮ್ಮ ಡೆಸ್ಟಿನೇಷನ್ ಬಂದು ಗುಂಡುಮ್ಗೆರೆ ಕೆರೆ ಅಂತ, ಅದು ಚಿಕ್ಕಬಳ್ಳಾಪುರ ಹತ್ರ ಇದೆ. ಅಲ್ಲಿ ಹೋಗಿ ಕ್ಯಾಂಪ್ ಹಾಕಿ ಅಡುಗೆ ಮಾಡಿ, ಅದು ಗ್ಯಾಸ್ ಇಲ್ಲ, ಬೆಂಕಿ ಹಾಕಿ ಅಡುಗೆ ಮಾಡಿ ತಿಂದು ಒಂದು ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ನೋಡೋಣ. ಮಳೆ ಬರ್ತಾ ಇದೆ, ಅದಕ್ಕೆ ನಾನು ಐ ಪ್ರಿಫರ್ಡ್ ಕಾಲ್ ಟುಡೇ. ಇಲ್ಲಾಂದರೆ ನಾನು ಬೈಕಲ್ಲಿ ಹೋಗ್ಬಿಡ್ತಿದ್ದೆ. ನಮ್ಮ ನಾಗ ಅವ್ರ ಮನೆ ಹತ್ರ ನಮ್ಮ ಬೈಕ್ ಹಾಕೊಂಡು ಗೋ. ಸೊ ನಮ್ಮ ರೈಡರ್ ನಂದಕುಮಾರ್ ಅವರು ಅಲ್ಲಿ ನೋಡಿ, ಅಲ್ಲಿ ಹೆಂಗೆ ಬಂದಿದ್ದಾರೆ ಎಲ್ಲ ತಗೊಬಂದಿದ್ದಾರೆ. ಮನೆಗೆ ಕಾಲ್ಮಿ ಮಾಡಿಬಿಡ್ತಾನೆ ನಂದ ಅವರು. ಫುಲ್ಲಿ ಲೋಡೆಡ್. ಆಚೆನೇ ತೋರಿಸಿ ಮ್ಯಾಮ್. ಯಾಕಪ್ಪ ನೀನು ಮನೆ ಖಾಲಿ ಮಾಡ್ಕೊಂಡ್ ಬಂದಿರೋದು? ಏನಂತ ಫುಲ್ ಲೋಡೆಡ್ ಅಂತೆ. ಎಲ್ಲಿ ನಪ್ಪ ಡಿಕ್ಕಿ ಹಾಕ್ಬಿಡು, ಗಾಡಿ ಹಾಕ್ಬಿಡು ಅಷ್ಟೇ. ಆಗಲ್ಲ, ಬ್ಯಾಗ್ ಕೊಡ್ಬೇಕು. ಸೊ ಇವತ್ತೊಂದು ಸ್ಪೆಷಾಲಿಟಿ ಇದೆ ಇಂಡಿಪೆಂಡೆನ್ಸ್ ಡೇ ದಿನ. ಏನಪ್ಪ ಅಂತಂದರೆ, ನಾನು ಫ್ರೀಡಮ್ ಕಳ್ಕೊಂಡಂತಹ ಒಂದು ಜಾಗ ತೋರಿಸ್ತೀನಿ. ನಮ್ಮ EMS ತಾಂತ್ರಿಕ ವಿದ್ಯಾಸಂಸ್ಥೆ, EMS IT. ನಾನು ಕಾಲೇಜಿಗೆ ಎಲ್ಲರೂ ಸಮುದ್ರ ಎಲ್ಲ ನದಿ ಎಲ್ಲ ದಾಟ್ಕೊಂಡ್ಬರ್ತಿದೆ ಅಂತ ನಮ್ಮ ಹಿಂದಿನ ಅಂದರೆ ನಮ್ಮ ಪೂರ್ವಜರು ಹೇಳ್ತಿದ್ರು. ಆದರೆ ನಾನು ಇಲ್ಲಿ ಬರೋಕ್ಕೆ 2 ಬಸ್ ಚೇಂಜ್ ಮಾಡ್ಕೊಂಡ್ಬರ್ತಿದ್ದೆ. BMTC ಒಂದು ಅದೇ ಒಂದು ದೊಡ್ಡ ಸಾಹಸ. ಇವಾಗಲೂ ನನಗೆ ಒಂದು ಕ್ವಶನ್ ಸ್ಟಿಲ್ ಅನ್ಆನ್ಸರ್ಡ್. ನಾನು ಈ ಕಾಲೇಜ್ ಏನಕ್ಕೆ ಸೇರಿದೆ ಅಂತ. ಇಡೀ ಸಮ್ ಕ್ವಶನ್ಸ್ ಆರ್ ಬೆಟರ್ ಲೆಫ್ಟ್ ಅನ್ಆನ್ಸರ್ಡ್. ಅದೇ ನನಗೂ ಗೊತ್ತಿಲ್ಲ. ಬಟ್ ಪ್ಲೇಸ್ಮೆಂಟ್ ಎಲ್ಲ ಆಯಿತು, ಅದೊಂದಕ್ಕೆ ಐ ಆಮ್ ಸೋ ಗ್ರೇಟ್ಫುಲ್. ಮಿಕ್ಕಿದೆಲ್ಲ ಡೌನ್ ಸೈಡೇ ಕಾಲೇಜು. ಇನ್ನೇನಿಲ್ಲ, ಅಲ್ಲಿ ಓದಿದ್ದು ಟೆಂಟ್ ಹಾಕೋ ಕೆಲಸ ಆಯ್ತು. ಅಪ್ಪ ದುಡ್ದು ನಮ್ಮ ಟೆಂಟ್ ನಾವು ಹಾಕ್ತಿದ್ದೀವಿ, ಬೇರೆಯವ್ರ ಟೆಂಟ್ ಹಾಕಂಗಾಗ್ಲಿಲ್ವಲ್ಲ, ಅದು ಹೇಳು. ನಾವೀಗ ಈ ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನ ಹತ್ರ ಬಂದಿದ್ದೀವಿ. ಇದು ಲಿಸ್ಟ್ನಲ್ಲಿ ಇರಲಿಲ್ಲ. ಹಂಗೂ ನಮ್ಮ ಕ್ಯಾಂಪಿಂಗ್ ಸೈಟ್ ಗುಂಡಮ್ಗೆರೆ ಇಲ್ಲಿರೋದ್ರಿಂದ ಅವನಿಗೆ ಅಂದರೆ ಬಂದೋಣ ಅಂತ ಬಂದ್ವಿ. ಮತ್ತು ನಾನು ಅವಾಗ ಮಿಸ್ಟೇಕಾಗಿ ಚಿಕ್ಕಬಳ್ಳಾಪುರದ ಹತ್ರ ಇರೋದಂತ ಹೇಳಿದೆ. ಆದರೆ ಚಿಕ್ಕಬಳ್ಳಾಪುರ ಅಲ್ಲ, ಅದು ದೊಡ್ಡಬಳ್ಳಾಪುರದ ಹತ್ರ ಬರುತ್ತೆ, ಗುಂಡಮ್ಗೆರೆ ಕಡೆ. ನೋಡಿ, ನಾವು ಎಲ್ಲ ಥರನೂ ಮಾಡ್ತೀವಿ. ಕಡೆ ಡೆವೋಷನ್ನಿಗೆ ಡೆವೋಷನ್ನು, ಜೋಶಿಗೆ ಜೋಶು, ಪಾರ್ಟಿ. ಮಾರ್ನಿಂಗ್ ಟೆಂಪಲ್, ಈವ್ನಿಂಗ್ ಟಾಪಲ್. ಇವತ್ತು ಸ್ವಲ್ಪ ಮಳೆ ಬರೋ ಥರ ಇದೆ. ಸ್ವಲ್ಪ ರೈನ್ ಡ್ಯಾನ್ಸ್ ಕೂಡ ಪ್ಲಾನಿಂಗ್ ಇದೆ. ನಮ್ಮ ರನ್ನರಟ್ ಅವರು ಬೈಕಲ್ಲಿ ಬರ್ತಾ ಇದ್ದಾರಂತೆ. ನಮ್ಮ ಇನ್ನೊಬ್ರು ರೈಡರ್ ಮಂದ ಗಾಡಿ ಬಂದಿದ್ದಾರೆ, ನೀವು ಜಾಯ್ನ್ ಆಗ್ತಾರೆ. ಲೆಟ್ಸ್ ಗೋ. ಇವಾಗ ಆಲ್ಮೋಸ್ಟ್ ಬಂದ್ವಿ ಗುಂಡುಮ್ಗೆರೆ ಕೆರೆ ಹತ್ರ. ಓಯ್ ನಮ್ಮ ನಾಗ ಅವರು ಲಡಾಖಲ್ಲಿ
ಅಲ್ಲೇ ಆಫ್ ರೋಡ್ ಮಾಡಿದ್ದಾರೆ, ಇಲ್ಲಿ ಆಫ್ ರೋಡ್ ಮಾಡಕ್ಕೆ ಸ್ವಲ್ಪ ಹಿಂಜರಿತಿದ್ದಾರೆ. ಏನು ಹಿಂಜರಿತಿಲ್ಲ, ಅಲ್ಲಿ ತಿರ್ಗ್ಸಕ್ ಜಾಗ ಇದೆ, ನೋಡ್ತಾ ಇದೀನಿ ಅಷ್ಟೇ. ಬ್ರೋ ವಾಪಸ್ ಹಿಂಗೆ ರಿವರ್ಸ್ ಬರಬೇಕು ಅಂತ ರಿವರ್ಸ್ ಮಖ ಬಾಯಿದೆ. ನಾಳೆ ಹೋಗ್ತೀವಿ ಬೆಂಗಳೂರಿಗೆ. ಹೊಸ ಬೆಳಗ್ಗೆ ಕಾರ್ನ ತೆಗೆದು ಈ ಕಡೆ ಇಡ್ತಾರೆ. ಇವಾಗಲೇ ಇಡಿಸ್ಬಿಡೋಣ ಜೋಶಲ್ಲಿ ಬಿಡ್ತಾನೆ. ಏನು ಹೇಳ್ತಾನೆ ಮ್ಯಾಮ್? ಅದೇ ಇದು ಜಾಕ್ ಹೇಳ್ತಾನೆ ನೋಡು, ಹೋಗಿ ಅಂತ ಕಾಕ್ರೋಚಸ್ ಅಲ್ಲಿ. ಇಸ್ ದುನಿಯಾ ಕಾ ಪಾಪ ಅಂದ್ಬಿಟ್ಟು ಎತ್ಬಿಡ್ತಾನೆ ಹೊಸ. ಅಪ್ಪ ನೋಡಿ ನಮ್ಮ ರನ್ನರಟ್ಟಿನ ಹೆಂಗೆಲ್ಲ ಆಡ್ಕೊಂತಾರೆ. ಓ ಏನೋ ಇದು ರನ್ನರಟ್ಟಿ ಇವತ್ತು ಲೇಕ್ ಮೇಲೆ ರನ್ನು. ಐಲ್ಯಾಂಡ್ ಇದೆ, ಅದ್ರ ಮೇಲೆ ಯಾವುದು ಅದ ಇಲ್ಲಿ ರೈಟಲ್ಲಿ ಅದು ಐಲ್ಯಾಂಡ್ ಅಂತ ನೋಡಿ. ನೋಡ ನನ್ನಲ್ಲಿ ಹೋಗಿ ನಾವು ಇನ್ನ ಟೆಂಟ್ ಎಲ್ಲ ಪಿಚ್ ಮಾಡಬೇಕು. ಹೇಳ್ದ ದೇಶಭಕ್ತಿ ತೋರಿಸಿದ್ವಿ ಇಷ್ಟೊತ್ತು. ಹಾಂ ಹೇಳಿ ಬ್ರೋ, ನೀವೇ ಹೇಳಿ. ಸುಮ್ಮನೆ ಎದುರಿಸ್ಬಿಟ್ಟ ನಂದ. ಪ್ಯೂರ್ ಆಫ್ ರೋಡಿಂಗ್ ಅಂತ. ವಚ್ಚ ಏನದು ಅಲ್ಲೇ ಓ ಎಲ್ಲೋ ಇದೇ ಜಾಗ ಚೂರು ಸ್ಲೋಪ್ ಇದೆ ಅಂತ. ಹೋಗುತ್ತೋ ಲೆಫ್ಟಲ್ಲಿ ಬಾ, ಲೆಫ್ಟಲ್ಲಿ ಬಾ, ಲೆಫ್ಟ್ ಹೋಗಿ ಫುಲ್ ಲೆಫ್ಟ್ ಬಾ, ಸ್ವಲ್ಪ ರೈಟಲ್ಲಿ ಹೊಡಿ. ಬ್ರಿಡ್ಜ್ ಮೇಲೆ ಹೋಗ್ತಿದ್ಯೋ? ಹೇಳಿದ್ದವನು ಇದೆ, ಅದೇ ಸ್ಪಾಟ್ ಇದೆ. ಮತ್ತೆ ಎಲ್ಲವನು ಇಲ್ಲೇ ಸ್ಟಾಪ್ ಆಯ್ತು. ಓಕೆ, ಇನ್ನಲ್ಲಿ ಹೋಗಿ ಅಪ್ಡೇಟ್ ಕೊಡ್ತೀನಿ. ನಾವು ಇಷ್ಟ ತನಕ ಕಾರಲ್ಲಿ ಬರೋವಾಗಲೂ ಸ್ವಲ್ಪ ದೇಶಭಕ್ತಿ ಫೀಲ್ಸ್ ಇರಲಿ ಅಂತ ಫುಲ್ಲು ದೇಶಭಕ್ತಿ ಸಾಂಗ್ಸ್ನ ಹಾಕೊಂಡು ವೈಟ್ ಮಾಡ್ಕೊಂಡು ಬಂದ್ವಿ. ಸಾಂಗು ಹಾಕಿದ್ರೆ ಬರುತ್ತೆ. ನಮಗೆ ಇವಾಗ ಈ ಕಡೆ ಹೋಗ್ಬೇಕಾ ಅಥವಾ ಈ ಕಡೆ ಹೋಗ್ಬೇಕಾ ಮೇಲೆ ಅಂತ ಗೊತ್ತಾಗ್ತಾ ಇಲ್ಲ ನಮಗೆ. ಅಲ್ಲಿ ಒಂದು ಸಣ್ಣ ಗುಡಿ ಥರ ಕಾಣ್ತಾ ಇದೆಯಲ್ಲ, ಅಲ್ಲಿಗೆ ಹೋಗಬೇಕು. ಅದೇ ಹಿಂಗೆ ಹೋದ್ರೂ ಹೋಗ್ಬೋದಂತೆ, ಬಟ್ ನಮಗೆ ಸಿಕ್ಕಿದ ಇನ್ಫಾರ್ಮೇಷನ್ ಪ್ರಕಾರ ಲೋಕಲ್ ಲೈಟ್ಸು ಇದೆ ಮೇಲ್ಗಡೆ ಹತ್ಕೊಂಡೋಗಿ ಹೋಗುತ್ತೆ, ಕಾರ್ ಹೋಗೋಕ್ಕೆ ಪ್ರಾಪರ್ ಆಗಿದೆ ಅಂತ ಹೇಳಿದ್ರು. ಆದರೆ ನಮ್ಮ ನಂದ ಮತ್ತು ಪ್ರದೀಪ್ ಅವರು ಆಲ್ರೆಡಿ ಸೈಡಿಂದ ಬಂದ್ರಿಂದ ಅದೇ ಅವರು ಈ ಕಡೆಯಿಂದ ಬಂದರು. ಸೊ ಅಲ್ಲಿ ಕಾರ್ ಹೋಗೋಕ್ಕೆ ಸ್ವಲ್ಪ ಪ್ರಾಬ್ಲಮ್ ಇದೆ, ಬಟ್ ಮ್ಯಾನೇಜಬಲ್ ಅಂತ ಹೇಳಿದ್ರು. ಮತ್ತು ಈ ಕಡೆ ಹೋಗೋಕ್ಕಾಗಲ್ಲ ಅಂತಲೂ ಹೇಳಿದ್ರು ಕಾರ್ ಅವ್ರಿಗೆ. ಫುಲ್ಲು ಕನ್ಫ್ಯೂಷನ್ನಲ್ಲಿದ್ದೀವಿ. ಅದಲ್ದಲ್ಲೇ ನಮ್ಮ ರನ್ನರ್ ಅವ್ರು ಇನ್ನೂ ಬಂದಿಲ್ಲ, ಬರ್ತಾ ಇದ್ದಾರೆ. ನೋಡಿ ಬಂದು ನಮ್ಮ ಪ್ರದೀಪಣ್ಣ. ರನ್ನರ್ ನಿಮ್ಮ ಆಗಮನಕ್ಕಾಗಿ ವೇಟಿಂಗ್. ಹೋಗಿ ಬ್ರೋ, ಗಾಡಿ ಕಾರ್ ಬರ್ತಾನೆ ನೋಡ್ಕೊಂಬ ನಿನ್ನ ಗಾಡೀಲಿ. ನೋಡಿ ನಾನೇನು ಹೇಳಿದೆ ಅದನ್ನು ಅವರು ಹೇಳ್ತಾ ಇದ್ದಾರೆ. ಹೇಳಕ್ಕಾಗಲ್ಲ ಅಣ್ಣ, ಯಾರು ಅವ್ರು ಹೋಗಿದ್ದೀನಿ ಅಂತ ಹೇಳಿದ್ರು. ನೋಡಿ ಹೇಳಿದ್ನಲ್ಲ ಈ ಕಡೆ ಹೋಗ್ಬೋದಂತೆ. ಇವರು ಕಾಂಟ್ರಾಡಿಕ್ಟರಿ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ನಾವು ಯಾಗ ಇಲ್ಲಿ ಕಾರ್ ನಿಲ್ಲಿಸಿ ಇಲ್ಲಿ ಬೈಕ್ ನಿಲ್ಲಿಸಿದ್ವಿ. ಅಲ್ಲಿ ನಾವು ಟೆಂಟ್ ಪಿಚ್ ಮಾಡೋ ಜಾಗದಲ್ಲಿ ಅಂದರೆ ಅದ್ರ ಪಕ್ಕದಲ್ಲೇ ಗಾಡಿಯೆಲ್ಲ ನಿಲ್ಸೋಕ್ಕಾಗಲ್ಲ. ಸೊ ಅದಕ್ಕೆ ಇಲ್ಲೇ ನಿಲ್ಲಿಸ್ಬಿಟ್ಟಿದ್ದೀವಿ. ಇನ್ನು ಅಲ್ಲೇ ಮುಂದೆ ಕಡೆಯಲ್ಲೆಲ್ಲ ಹೋಗಬೇಕು. ಅಲ್ಲಿ ಹೋಗಿ ಟೆಂಟೆಲ್ಲ ಪಿಚ್ ಮಾಡಬೇಕು. ಇವಾಗ ಟೈಮ್ ಸುಮಾರು 6:45 ಆಗಿದೆ, ಕತ್ಲಾಗೋಗಿದೆ. ಇವ್ರಿಗೆ ಗೆಲ್ಲಬೇಕು. ಸರಿ ಬಂದೆ ಬ್ರೋ. ನೋಡಿ ಯಾವಾಗ ನಾನು ಆ ಪಾಯಿಂಟ್ ತೋರಿಸ್ತಿದ್ದೆ, ಅದ್ರ ಪಕ್ಕದಲ್ಲಿ ಬಂದರೆ ಇಲ್ಲೊಂದು ಮಂಟಪ ಇನ್ನೊಂದು ಮುಳುಗೋಗಿದೆ. ಇದು ಪಾಯಿಂಟು. ನಮ್ಮ ಟೆಂಟೆಲ್ಲ ತಂದ್ವಿ. ಬಾಯ್ಸ್ ಪಿಚ್ಚು ಮಾಡಿಬಿಟ್ರೆ ಅಷ್ಟು ಬೇಗ ನೀನ್ಕೇನೆಲ್ಲ ತಂದಿದ್ದೀವಿ. ನಿಂದೇನು ಪ್ರಾಬ್ಲಮ್ ಇಲ್ಲ, ಬಟ್ ಸ್ಟ್ಯಾಗ್ನೆಂಟ್ ವಾಟರ್ ಆಗಿರೋದ್ರಿಂದ ಸ್ವಲ್ಪ ಹುಷಾರಾಗಿರ್ಬೇಕು. ಅದಕ್ಕೆ ನಾವು ರಿಸ್ಕ್ ಎಲ್ಲ ಬೇಡ ಅಂತ ಎಲ್ಲ ತಂದ್ಬಿಟ್ಟಿದ್ದೀವಿ. ಪೂಜೆ ಗೀಜೆ ಎಲ್ಲ ಮಾಡಿದ್ದಾರೆ. ಇಲ್ಲಿ ಏನೇನು ಹಾಕಿದ್ದಾರೆ, ಸೈಕ್ ಆಗಿದೆ ಜಾಗ. ಬ್ರೋ
ಇವಾಗ ಇಲ್ಲಿ ಬೆಂಕಿ ಹಾಕಿ ಅಡುಗೆ ಮಾಡಿ ತಿಂದು ಟೆಂಟಲ್ಲಿ ಪಾಸ್ಕೊಂಡ್ಬಿಟ್ರೆ ಅಷ್ಟೇ ಖುಷಿ. ಓಕೆ, ಇವಾಗ ಬೆಂಕಿ ಹಾಕೋ ಕಾರ್ಯಕ್ರಮ ಸ್ಟಾರ್ಟ್ ಆಗಿದೆ. ಇಲ್ಲಿ ಅಡುಗೆ ಮಾಡೋದಕ್ಕೆ ತುಂಬ ಕಷ್ಟ ಇದೆ. ಇಲ್ಲಿ ಇವಾಗ ಹನಿ ಆಗಿ ಯಾವುದು ಕಟ್ಟಿಗೆ ಸಿಗ್ತಾ ಇರಲಿಲ್ಲ. ಹೆಂಗೋ ಹುಡ್ಕೊಂಡು ಬಂದಿದ್ದಾರೆ ನಮ್ಮ ಪ್ರದೀಪ್ ಅವರು. ಹೊಗೆ ಎಲ್ಲ ಫುಲ್ ವಿಪರೀತ ಜಾಸ್ತಿ. ಹೆಂಗೋ ಮಾಡ್ತಾ ಇದ್ದೀವಿ. ಸೊ ಇವಾಗ ಪಾತ್ರೆ ಲೆವೆಲ್ಗೆ ಅಡ್ಜಸ್ಟ್ ಮಾಡ್ತಾ ಇರೋದು. ಸೊ ಸ್ಟೇಬಲ್ ಆಗಿ ಕುತ್ಕೊಳ್ಳೋಕೆ ಹೆಂಗ್ ಬೇಕೋ ಹಂಗೆ ಮಾಡ್ಬೇಕು. ಇವಾಗ ಬೆಂಕಿ ಯಾರೋಗ್ಬಿಡುತ್ತೆ ನಾವು ಇಷ್ಟೆಲ್ಲ ಅಡ್ಜಸ್ಟ್ ಮಾಡೋಷ್ಟೊತ್ತಿಗೆ. ಈ ಕಡೆ ಇದು ಮಲಗಿಸಿದ್ದು ಸೂಪರ್ ಹಿಂಗಿರ್ಲಿಲ್ಲ. ಹುಲ್ಲು ಹತ್ಕೊಳ್ಳಲ್ಲ ಜಾಸ್ತಿ. ಇನ್ನೊಂದು ಡಬ್ಬ ಯಾವ್ದು? ಪನ್ನೀರ್ ಇಲ್ಲ ಕಣ, ಕಮ್ಮಿ ಇದೆ. ಅಲ್ಲ ಕುಕಿಂಗ್ ಸ್ಟಾರ್ಟ್ ಮಾಡಿದೀವಿ. ಬೆಂಕಿ ಎಲ್ಲ ಹಾಕಿ ನಮ್ಮ ಶೆಫ್ ನಾಗ ಅವರು ನೋಡಿ ಬೆಂಕಿ ಹಚ್ಚಿದ್ದು ನಮ್ಮ ಪ್ರದೀಪ್ ಅವರೇ. ತಗೊಳಪ್ಪ ಹೊಗೆ ಹಚ್ಚಿದ್ದೀವಿ. ಹೊಗೆ ಹಚ್ಚಿದ್ಯವನೇ. ನಮ್ಗೇನು ಮಾಡೋಕ್ಕಾಗಲ್ಲ. ಇವಾಗ ಚೆನ್ನಾಗಿ ಹತ್ಕೊಂತ್ಲಿ. ಸೊ ಇವತ್ತಿನ ನಮ್ಮ ಸ್ಪೆಷಲ್ ಏನಪ್ಪ ಅಂತಂದ್ರೆ, ಬ್ರೋ ಏನು ಸ್ಪೆಷಲ್ ಬ್ರೋ? ಓನ್ಲಿ ವೆಜ್ ಪಲಾವ್ ಅಂತೆ, ಪ್ಯೂರ್ ವೆಜ್. ನಾವೆಲ್ಲ ವೆಜ್ಜೇ ತಿನ್ನೋದು, ವೆಜ್ ತಿನ್ನೋದು. ಎಲ್ಲರೂ ವೆಜ್ ತಿನ್ನೋರೇನೆ. ನಮ್ಮ ನಾಗವ್ರು ಅಡುಗೆ ಮಾಡ್ತಾರೆ, ನಂಗೆ ಫುಲ್ ಖುಷಿ. ನಂಗೆ ಸ್ವಲ್ಪ ಲೈಟ್ ಹಾಕಪ್ಪ. ಪಾತ್ರೆ ಯಾವುದು ಬಿಸಾಕ್ಬಿಡ್ರಿ, ವಾಪಸ್ ಇಡ್ರಿ. ನೋಡೋಣ ಔಟ್ಕಮ್ ಹೆಂಗೆ ಬರುತ್ತೆ ಅಂತ ತಿಂದು ರಿವ್ಯೂ ಹಾಕ್ತೀನಿ. ನಾನು ಸಿಕ್ಕಾಪಟ್ಟೆ ಹೋಗಿ ಇದು ಓಪನ್ ಮಾಡೋಕ್ಕಾಗ್ತಾ ಇಲ್ಲ, ಕಣ್ಣು ಓಪನ್ ಮಾಡೋಕ್ಕಾಗ್ತಾ ಇಲ್ಲ. ಇಟ್ಸ್ಕೋ ಆ ಕಡೆ ನೋಡಿ ನಮ್ಮ ಕ್ಯಾಂಪ್ಗಳು ಹಾಕಿದ್ದೀವಿ. ಸಖತ್ತಾಗಿ ಕಾಣ್ತಾ ಇದೆ ಮಾತ್ರ. ಈ ಕಡೆ ಅಡುಗೆ. ಲೆಟ್ಸ್ ಗೋ. ಇವಾಗ ಇಲ್ಲೆಲ್ಲ ಒಂದು ಸ್ವಲ್ಪ ಕ್ರೆಸೆಂಟ್ ಮೂನ್ ಕಾಣಿಸ್ತಾ ಇತ್ತು, ಇವಾಗಲೂ ಕಾಣಿಸ್ತಿದೆಯಲ್ಲ, ಕ್ರೇಜಿ. ಇವು ಮಾತ್ರ ಸಖತ್ತಾಗಿದೆ. ಜಾಗನೂ ಸ್ವಲ್ಪ ಇಲ್ಲಿ ಹೆವಿ ಡಾರ್ಕ್ ಆಗಿದೆ. ಎಕ್ಸೈಟೆಡ್. ಹೊಟ್ಟೆನೂ ನನಗೆ ಸರಿಯಾಗಿ ಹಸುವಾಗಿದೆ. ನಾನು ಎಷ್ಟು ಕಾಣ್ತಾ ಇದ್ದೀನಿ ಗೊತ್ತಿಲ್ಲ. ಲೈಟ್ ಹೋಗೋಣ. ನಂದ ಅಷ್ಟು ಲೈಟ್ ಹಾಕಮ್ಮ. ಫುಡ್ ಎಲ್ಲ ರೆಡಿ ಆಯಿತು, ಸರ್ವಿಂಗ್ ನಡೀತಾ ಇದೆ. ಬಿಸಿದೆ ಮಾತ್ರ. ಇದೆ ಸಖತ್ ಬಿಸಿದೆ. ನೋಡೋಣ ತಿನ್ಬಿಟ್ಟು ಕೊಡೋದಷ್ಟೇ. ಬಿಸಿ. ಥ್ಯಾಂಕ್ಸ್ ಟು ನಾಗಸಾಡ. ಗುಡ್ ಮಾರ್ನಿಂಗ್. ಇವತ್ತು ನೆಕ್ಸ್ಟ್ ಡೇ ಕ್ಯಾಂಪ್ ಹಾಕಿ ಹ್ಯಾವ್ ಸಕ್ಸಸ್ಫುಲಿ ಕ್ಯಾಂಪ್ ಡಟ್ ಗುಂಡುಮಗೆರೆ ಕೆರೆ. ಇಲ್ಲಿ ಲೋಕಲೈಟ್ಸ್ ಅಂದರೆ ಪ್ರದೀಪ್ ಅವ್ರ ಫ್ರೆಂಡ್ ಯಾರೋ ಹೇಳಿದ ಪ್ರಕಾರ ಇಲ್ಲಿ ಕರಡಿ ಕಾಟ ಅಂತ ಏನೇನೋ ಹೇಳ್ಬಿಟ್ಟಿದ್ರು. ಬಟ್ ನಮಗೆ ಆ ಥರ ಎಲ್ಲ ಏನೂ ಆಗಲಿಲ್ಲ, ಯಾರಿಗೂ ಬಂದು ಡಿಸ್ಟರ್ಬ್ ಕೂಡ ಮಾಡಲಿಲ್ಲ. ಪೀಸಾಗಿದ್ದು ಮಾತ್ರ. ರಾತ್ರಿ ಮಳೆ ಬಂತು, ಬಟ್ ಇದಕ್ಕೆ ವಾಟರ್ ಪ್ರೂಫ್ ಅಂತ ಕವರೆಲ್ಲ ಇರೋದ್ರಿಂದ ಏನು ತೊಂದರೆ ಆಗಲಿಲ್ಲ. ಮತ್ತು ಅಲ್ಲಿ ಒಂದು ನಾಯಿ ಕಾಣ್ತಾ ಇರ್ಬೋದು. ಆ ನಾಯಿ ರಾತ್ರಿಯಿಂದ ಇಲ್ಲೇ ಫುಲ್ ಗಾರ್ಡಾಗಿದೆ. ಪಾಪ ಒಳ್ಳೆ ನಾಯಿ, ಗುಡ್ ಡಾಗ್. ಇನ್ನು ಸ್ವಲ್ಪ ನಮ್ಮದು ಮೆಸ್ ಇದೆಯಲ್ಲ, ಇದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಟೆಂಟೆಲ್ಲ ಬಿಚ್ಚಿ ಈಗ ಬೆಂಗಳೂರು ಅದಷ್ಟೇ. ಹೋಗಿ ಫ್ರೆಶ್ ಅಪ್ ಆಗಿಬಿಟ್ಟು ನೆಕ್ಸ್ಟ್ ಇನ್ನು ಕೆಲಸ ಮಾಡ್ತಾ ಕೂತ್ಕೊಂಡ್ಬಿಟ್ರೆ ಖುಷಿಯಾಗೋಗ್ಬಿಡುತ್ತೆ. ನಾಳೆಯಿಂದ ತಿರ್ಗಾದೆ ಆಫೀಸು. ಲೆಟ್ಸ್ ಗೋ, ಸೀ ಯು ಇನ್ ದ ನೆಕ್ಸ್ಟ್ ಒನ್. ಇಲ್ಲ ಬಾಯ್.
ಮುಖನೇ ಕಾಣಿಸ್ತಾ ಇಲ್ವಲ್ಲ. ನೀನ್ ಎಂಡಿ ಫಿಲ್ಟರ್ ತೆಗಿಯಪ್ಪ ಫಸ್ಟ್. ಹಾಕೇ ಇಲ್ಲ. ಅದು ಹಾಕ್ಬಿಟ್ರೆ ಫಿಲ್ಟರ್ ಬರ್ತೀವಿ ಲೆನ್ಸ್ ಅದರಷ್ಟು ವೇಸ್ಟ್ ಇನ್ವೆಸ್ಟ್ಮೆಂಟ್ ಇನ್ನೊಂದಿಲ್ಲ. ಇದ್ದಾಗ ಲೈಟಿಂಗ್ ಚೆನ್ನಾಗಿದ್ದಾಗ ಹಾಕೋದು. ಈ ತರ ಡಲ್ ಇದ್ದಾಗ ಹಾಕ್ಬಿಟ್ರೆ ಫುಲ್ ಡಾರ್ಕ್ ಆಗ್ಬಿಡುತ್ತೆ, ಏನು ಕಾಣಿಸೋದೇ ಇಲ್ಲ. ಸುಮ್ಮನೆ ಆಯ್ತು, ಮುಖನೂ ಕಾಣ್ತಿಲ್ವಲ್ಲ. ಏಯ್ ನೋಡ್ಕೊಳ್ಳಲು ಅಷ್ಟು ಕಷ್ಟಪಟ್ಟು ವಿಡಿಯೋ ಎಲ್ಲ ಏನೋ ಟೆಂಟ್ ಎಲ್ಲ ಹಾಕಿ ವಿಡಿಯೋ ಬರ್ದೇ ಹೋದ್ರೆ ಬೇಜಾರೇ ಆಗ್ಬಿಡುತ್ತೆ. ನಿಂತ್ಕೊ, ನಿನ್ ಮುಖ ಬರುತ್ತೆ ನೋಡೋಣ. ಅವ್ನು ಎಲ್ಲಿ ನಂದಕುಮಾರ್